ನಮಸ್ತೆ ಸ್ನೇಹಿತರೆ. ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ನೋಡಿ, ಯಾರು ಈ ಮಹಿಳೆ, ಏಂತಕ್ಕೆ ಈ ಮಹಿಳಾ ದಿನಾಚರಣೆ ಆಚರಿಸ್ತೀವಿ ಅಂತ ನೋಡೋಣ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, 1908 ಮತ್ತೆ 1910 ಅಲ್ಲಿಂದ ಹಿಡಿದು 1977ನೇ ಇಸ್ವಿವರೆಗೂ ಸಹ ಅಮೆರಿಕ ಆಗಿರ್ಬೋದು, ಡೆನ್ಮಾರ್ಕ್ ಆಗಿರ್ಬೋದು, ಯುರೋಪ್ ಕಂಟ್ರಿಗಳಾಗಿರ್ಬೋದು, ರಷ್ಯಾದಲ್ಲಾಗಿರ್ಬೋದು, ಈ ಹೆಣ್ಮಕ್ಳ ವಿರುದ್ಧವಾಗಿ ಏನೆಲ್ಲ ಕಾನೂನುಗಳಿತ್ತು ಅಲ್ಲಿ ಅಂತಂದ್ರೆ ನೋಡಿ, ಅವರು ಹೋರಾಟ ಮೂಲಕ ಅದನ್ನ ಅವ್ರು ಪಡಿತಾ ಇದ್ರು. ಏನು ಕೂಲಿ ಚಳುವಳಿ ಆಗಿರ್ಬೋದು, ನಂತರ ಅವರ ಏನು ಹೆರಿಗೆ ಸಮಯದಲ್ಲಿ ಭತ್ಯೆ ಕೇಳೋದಾಗಿರ್ಬೋದು, ಸಮವಸ್ತ್ರ ಕೇಳೋದಾಗಿರ್ಬೋದು, ಈ ರೀತಿ ಅನೇಕ ಮತ್ತೆ ಕಾನೂನಿನಲ್ಲಿ ಏನು ಮತ ಚಲಾವಣೆ ಮಾಡ್ತಾರಲ್ಲ ಅದಕ್ಕೂ ಸಹ ಕಾನೂನು ಕೇಳಿರೋದಾಗಿರ್ಬೋದು. ಈ ತರ ಅನೇಕ ಚಳುವಳಿಗಳನ್ನ ಹೋರಾಟಗಳನ್ನ ಮಾಡ್ತಾ 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 ಬಂದಾಗ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಏನ್ ಮಾಡ್ತಾರೆ, ಎಲ್ಲಾ ದೇಶಗಳು ಒಕ್ಕೂಡಿ 1977ನೇ ಇಸ್ವಿ ನಲ್ಲಿ ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾರೆ. ಏಂತಕ್ಕೆ ಅಂತಂದ್ರೆ ಒಂದು ಲಿಂಗ ತಾರತಮ್ಯ ಮತ್ತೆ ಅವರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ದಿನವನ್ನು ಆಚರಿಸ್ತಾರೆ. ನೋಡಿ, ಈ ಹೋರಾಟ ಅನ್ನೋದೇನಿದೆ, ಈ ಮಹಿಳೆಯರು ಪ್ರತಿ ದಿನದ ಏನು ಅವರ ಅವಿಭಾಜ್ಯ ಅಂಗವಾಗೇ ಇದುವರೆಗೂ ನಡೀತಿದೆ. ನೋಡಿ, ಸ್ವಾತಂತ್ರ್ಯ ಸಿಕ್ಕಿ ನಮ್ಗೆ 78 ವರ್ಷಗಳಾದ್ರೂ ಸಹ ನಮ್ಮ ಭಾರತದಲ್ಲಿ ಇನ್ನೂ ಸಹ ಬಾಲ್ಯ ವಿವಾಹ ನಿಂತಿಲ್ಲ, ವರದಕ್ಷಿಣೆ ಕಿರುಕುಳ ನಿಂತಿಲ್ಲ, ಮತ್ತೆ ಹಿಂಗೆ ಲಿಂಗ ತಾರತಮ್ಯ ಆಗಿರ್ಬೋದು, ಅವ್ರಿಗೆ ಸ್ವಾತಂತ್ರ್ಯ ನೀಡಿರೋದಾಗಿರ್ಬೋದು, ಅನೇಕ ಕಡೆ ಇನ್ನೂ ಸಹ ನಮ್ಮ ದೇಶದಲ್ಲಿ ಅದು ತಾಂಡವ ಆಡ್ತಾನೆ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಮತ್ತೆ ನಮ್ಮ ಹಿರಿಯರಿಂದ ಬಂದಿರುವಂತ ಏನು ನಮ್ಮ ಮೂಢನಂಬಿಕೆಯ ಜನಗಳಲ್ಲಿರುವಂತ ಬಲುವಳಿ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಏನಾದ್ರೂ ಇಷ್ಟೊಂದು ಕೆಲಸಗಳಾಗಿರ್ಬೋದು ಮತ್ತೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಇದೆಲ್ಲ ಯಾವಾಗ ಬದಲಾಯ್ತು ಅಂತಂದ್ರೆ ನೋಡಿ, ಸ್ವಾತಂತ್ರ್ಯ ಬಂದ ಮೇಲೆ ಏನು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ನೀಡ್ತಾರೆ, ಅಲ್ಲಿ ನಮಗೆ ಅತಿ ಹೆಚ್ಚು ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ನೀಡಿದಿರೋದು ಯಾರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನೆ. ನೋಡಿ, ಒಂದಲ್ಲ ಎರಡಲ್ಲ, ಏನು ಓಟ್ ಹಾಕಿರೋ ಮಹತ್ವ ಆಗಿರ್ಬೋದು, ಮತ್ತೆ ವಿದ್ಯಾಭ್ಯಾಸದಾಗಿರ್ಬೋದು, ಮತ್ತೆ ಕೆಲಸದಲ್ಲಿ ಮೀಸಲಾತಿ ನೀಡಿರೋದಾಗಿರ್ಬೋದು, ಅನೇಕ ಮದುವೆ ಆದಂತ ವಿಚಾರಗಳಲ್ಲಿ ಕಾನೂನುಗಳನ್ನ ರೂಪಿಸೋದಾಗಿರ್ಬೋದು, ಅತಿ ಹೆಚ್ಚು ಪಾತ್ರ ಯಾರಾದ್ರೂ ವಹಿಸ್ತಾರೆ ಈ ಭಾರತ ದೇಶದಲ್ಲಿ ಹೆಣ್ಮಕ್ಳು ಸ್ವಾತಂತ್ರ್ಯ ನೀಡೋದಲ್ಲಿ ಇಷ್ಟೊಂದು ಮುಂದುವರಿಯೋದಕ್ಕೆ ಅಂತಂದ್ರೆ ಅದ್ರಲ್ಲಿ ಪ್ರಮುಖರಾಗಿ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಲ್ತಾರೆ. ಇದನ್ನು ನಾವು ಅತಿ ಹೆಚ್ಚು ಅಧ್ಯಯನ ಮಾಡೋದ್ರಿಂದ ಮಾತ್ರ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೋಡಿ, ನಾನೇನೋ ಬಾಯಿ ಮಾತು ಹೇಳೋದಲ್ಲ, ನಾವು ಸಹ ಸಂವಿಧಾನ ಓದಿದೀನಿ, ಅದ್ರಲ್ಲಿರುವಂತ ಆರ್ಟಿಕಲ್ಗಳನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾನು ಈ ಮಾತನ್ನ ಹೇಳ್ತಾ ಇರೋದು. ಯಾರೆಲ್ಲ ಓದಿರೋದಿಲ್ಲ ಸಂವಿಧಾನ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಂಬೇಡ್ಕರ್ ಬಗ್ಗೆ ಅವರಿಗೆ ಅತಿ ಹೆಚ್ಚು ತಿಳಿಯೋದಿಲ್ಲ. ನೋಡಿ, ಅತಿ ಹೆಚ್ಚು ವಿದ್ಯಾಭ್ಯಾಸ ಕಲಿಯೋಕೆ ಶುರು ಆದ್ಮೇಲೆನೆ ಈ ಹೆಣ್ಮಕ್ಳಲ್ಲಿ ಅತಿ ಹೆಚ್ಚು ಹೊರಗಡೆ ಬರಕ್ ಸಾಧ್ಯ ಆಗಿದ್ದು, ಕೆಲಸಗಳಲ್ಲಿ ತೊಡಗಿಸ್ಕೊಳಕ್ಕಾಗಿದ್ದು, ತುಂಬಾ ಅತಿ ಹೆಚ್ಚು ಮುಂದುವರಿಯಕ್ ಸಾಧ್ಯ ಆಗಿದ್ದು. ಮೊದ್ಲೆಲ್ಲ ಏನಿತ್ತು ಅಂತಂದ್ರೆ ಬರೀ ಮದುವೆ ಆಗ್ಬೇಕು, ಹೊಲದ ಕೆಲಸ ನೋಡ್ಕೊಬೇಕು, ಮತ್ತೆ ಮಕ್ಳನ್ನ ಅರಿಬೇಕು, ಮಕ್ಳನ್ನ ಬೆಳೆಸೋದು, ಮತ್ತೆ ವಯಸ್ಸಾಯ್ತು ಮನೆಯಲ್ಲೇ ಅಷ್ಟಕ್ ಮಾತ್ರ ಸೀಮಿತ ಆಗಿದ್ರು. ನೋಡಿ, ಅನೇಕ ವಿದ್ಯಾಭ್ಯಾಸಗಳು ಕಲಿಯೋದಕ್ಕೆ ಶುರುವಾಗಿದ್ದೇನೆ ಸ್ವತಂತ್ರ ಬಂದಂತ ನಂತರ. ನೋಡಿ, ಅತಿ ಹೆಚ್ಚು ವಿದ್ಯಾವಂತರು ಯಾವಾಗಾನ ಸೃಷ್ಟಿಯಾಗಿದ್ದಾರೆ ಅಂತಂದ್ರೆ ಈ 30 ವರ್ಷ 40 ವರ್ಷ ಏನು 85 ಮೇಲೆ ಜನಿಸಿದ್ದಾರೆ, 85-90 ಮೇಲೆ ಜನಿಸಿದ್ದಾರೆ, ಈ ಹೆಣ್ಮಕ್ಳನ್ನ ಮಾತ್ರ ಅತಿ ಹೆಚ್ಚು ವಿದ್ಯಾಭ್ಯಾಸ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ನಾನು, ಹೆಣ್ಮಕ್ಳಿಗೆ ಏಂತಕ್ಕೆ ನಾವು ಇಷ್ಟೊಂದು ಭಾರತದಲ್ಲಿ ಪ್ರಾಮುಖ್ಯತೆ ನೀಡ್ತೀವಿ ಅಂತಂದ್ರೆ ನೋಡಿ, ಎಲ್ಲಾ ದೇವತೆಗಳು ಸಹ ನಾವು ಹೆಣ್ಣಿನಲ್ಲಿ ಪೂಜನೀಯ ಸ್ಥಾನ ನೀಡ್ತೀವಿ. ಏನ್ ಅಷ್ಟಲಕ್ಷ್ಮಿಯರಾಗಿರ್ಬೋದು, ಮತ್ತೆ ನವದುರ್ಗೆಯರಾಗಿರ್ಬೋದು, ನಂತರ ಎಲ್ಲಾ ನದಿಗಳಲ್ಲೂ ನಾವು ಹೆಣ್ಮಕ್ಳ ಹೆಸರನ್ನೇ ಇಟ್ಟಿರ್ತೀವಿ. ಏಂತಕ್ಕೆ ಅಂತಂದ್ರೆ ನಮ್ಮ ಹಿರಿಯರು ಋಷಿಗಳು ಏನ್ ತಪಸ್ವಿಗಳಿದ್ದಾರೆ, ಯೋಗಿಗಳಿದ್ದಾರೆ, ಸಾಧು ಸಂತರಿದ್ದಾರೆ, ಅವ್ರನ್ನೆಲ್ಲ ನಾವು ಸ್ಮರಿಸ್ಬೇಕು. ಹೆಣ್ಣಿಗೆ ಪೂಜನೀಯ ಸ್ಥಾನ ಆಗಿಂದಾನೇ ಕೊಡ್ತಾ ಬಂದಿದ್ದಾರೆ. ಏಂತಕ್ಕೆ ಅಂತಂದ್ರೆ ಅವ್ರು ಅಷ್ಟೊಂದೆಲ್ಲ ಶೋಷಣೆಗೆ ಒಳಪಟ್ಟಿ ಹಂತವಾಗಿ ಪೂಜನೀಯ ಸ್ಥಾನ ಕೊಡ್ತಾ ಬಂದೋದ್ರಿಂದನೇ ಈ ಏನು ಮನುಷ್ಯರಲ್ಲಿ ಇದ್ದಂತಹ ಕಲ್ಮಶಗಳು ದೂರ ಆಗಿ ಹೆಣ್ಮಕ್ಳನ್ನ ಪೂಜನೀಯ ಸ್ಥಾನದಲ್ಲಿ ನೋಡ್ಬೇಕು ಅಂತ. ನೋಡಿ, ಸುಮ್ನೆ ಒಂದಲ್ಲ ಎರಡಲ್ಲ ಉದಾಹರಣೆ ಅನೇಕ ನೀಡ್ಬೋದು. ನೋಡಿ, ನಮ್ಮ ವಿವೇಕಾನಂದರು ಹೊರದೇಶಕ್ಕೆ ಹೋಗಿದ್ದಾಗ ಅನೇಕ ಬಾರಿ ನಾವು ಉದಾಹರಣೆ ಕೊಟ್ಟು ಅನೇಕ ಜನರು ಹೇಳಿದ್ದಾರೆ, ಮಾತಾಡಿದ್ದಾರೆ. ನೋಡಿ, ನಾವು ನಮ್ಮ ವಿದೇಶದಲ್ಲಿ ನಾವು ಹೆಣ್ಮಕ್ಳ ಕೈ ಕುಲುಕ್ತೀವಿ, ತಬ್ಕೊಳ್ತೀವಿ, ಈ ರೀತಿ ನಾವು ಸ್ಪಂದಿಸ್ತೀವಿ, ಅವ್ರ ಜೊತೆ ನಾವು ಮಾತಾಡ್ತೀವಿ ಅಷ್ಟು ಸರಳವಾಗಿ. ನೀವೆಂತಕ್ಕೆ ನಿಮ್ಮ ಭಾರತದಲ್ಲಿ ಹೆಣ್ಮಕ್ಳಿಗೆ ನಾವು ಕೈ ಕುಲ್ಕೋದಿಲ್ಲ ಅಂದಾಗ ಏನು ವಿವೇಕಾನಂದರು ಹೇಳ್ತಾರೆ, ನಾವು ಎಲ್ಲಾ ತಾಯಿಯಂದ್ರೂ ಸಹ ನಾವು ದೇವ್ರಂತ ಪೂಜಿಸ್ತೀವಿ, ಅವ್ರನ್ನ ರಾಣಿಯರ ತರ ನೋಡ್ತೀವಿ. ನೀವು ನಿಮ್ಮ ದೇಶದ ರಾಣಿನ ನೀವು ಕೈ ಕುಲ್ಕಕ್ಕಾಗುತ್ತಾ, ಅವ್ರಿಗೆ ತಬ್ಗಳು ಮಾತಾಡ್ಸಕ್ಕಾಗುತ್ತಾ ಅಂದಾಗ ಅವ್ರು ಅವಾಗ ಬಾಯಿನ ಮುಚ್ತಾರೆ. ನೋಡಿ, ನಾವು ಎಲ್ಲಾ ಹೆಣ್ಮಕ್ಳನ್ನು ಸಹ ವಿವೇಕಾನಂದರು ಹೇಳಿದ್ದಾರೆ ರಾಣಿಯರ ತರ ನೋಡ್ತೀವಿ ಅಂತ. ನೋಡಿ, ಅಷ್ಟೊಂದು ಗೌರವ ಇದೆ. ನೋಡಿ, ಇನ್ನೂ ಅನೇಕ ವಿಚಾರಗಳನ್ನ ಹೇಳ್ತಾ ಮುಂದೆ ಹೋಗೋದ ಅಂತಂದ್ರೆ ನೋಡಿ, ಇಷ್ಟೊಂದು
ಏನು ನಮ್ಗೆ ವಿದ್ಯಾಭ್ಯಾಸ ಬಂದಿದ್ದು ಅಥವಾ ಏನು ನಾಗರಿಕತೆ ಮುಂದೆ ಬಂದಿದ್ರು ಸಹ ಇವತ್ತಿಗೂ ಸಹ ಹೆಣ್ಮಕ್ಳು ಅಲ್ಲಲ್ಲಿ ಶೋಷಣೆಗೆ ಒಳಪಡ್ತಾ ಇರ್ತಾರೆ. ಯಾವ ರೀತಿ ಇವ್ರನ್ನ ಏಳಿಸ್ತಾ ಇರ್ತಾರೆ ಅಂತಂದ್ರೆ, ಏನು ಈ ಪುರುಷ ಸಮಾಜ ಅಲ್ಲಲ್ಲಲ್ಲಿ ನಮ್ಗೆ ಮತ್ತೆ ಕೆಲಸ ಮಾಡುವಂತ ಜಾಗಗಳಲ್ಲೂ ಕಿರುಕುಳ ಇರ್ತದೆ, ಅಥವಾ ಮದುವೆ ಆದಂತ ಸಂದರ್ಭದಲ್ಲಿ ಏನು ಗಂಡಿನ ಮನೆಯಲ್ಲಿ ಹೋದಾಗ ಅಲ್ಲೂ ಸಹ ಕಿರುಕುಳ ನಡೀತಾ ಇರ್ತದೆ. ತದನಂತರ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಮತ್ತೆ ಏನು ಕೆಲಸ ಮಾಡೋ ಜಾಗದಲ್ಲಿ ಕಿರುಕುಳ ಆಗಿರ್ಬೋದು. ಈ ರೀತಿ ಅನೇಕ ಹಂತದಲ್ಲಿ ನೋಡ್ತಾನೆ ಇರ್ತೀವಿ ನಾವು. ನೋಡಿ, ಇನ್ನೂ ಅನೇಕ ಅಂದ್ರೆ ಡಬಲ್ ಡಿಗ್ರಿ ಓದಿದ್ದೀರಾ, ತ್ರಿಬಲ್ ಡಿಗ್ರಿ ಓದಿದ್ದೀರಾ, ಓದ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ, ಮುಸ್ರೆ ತಿಕ್ಕಕ್ ಹೋಗ್ತಾ ಇದ್ದೀರಾ, ಮನೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ. ಈ ತರ ಅನೇಕ ಲೇವಡಿ ಮಾತುಗಳನ್ನು ಸಹ ನಾವು ನೋಡ್ತಾ ಇರ್ತೀವಿ. ಮತ್ತೆ ಈ ಪುರುಷ ಸಮಾಜ ಏನಾಗ್ತದೆ, ಎಲ್ಲಿ ಯಾರೇ ಜಗಳ ಆಡ್ಲಿ, ಎಲ್ಲಿ ಯಾರೇ ಏನೇ ಬೈಕೊಳ್ಳಿ, ಅಥವಾ ಯಾರನ್ನ ಒಂದ್ ಹೆಣ್ಣಿನ ಪರ ಬೈದಿದ್ರು ಅವನು ಬೈಯೋದಕ್ಕೂ ಸಹ ಹೆಣ್ಮಕ್ಳನ್ನೇ ಬಳಸ್ತಾರೆ. ನೋಡಿ, ಅತಿ ಹೆಚ್ಚು ಬಳಸುವಂತ ಪದಗಳು ನಾವು ಬಾಯಲ್ಲಿ ಹೇಳ್ಬಾರ್ದು, ಈ ವಾಹಿನಿ ಮೂಲಕ ನೋಡಿ ಅತಿ ಹೆಚ್ಚು ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಹೆಣ್ಮಕ್ಳನ್ನೇ ಉದಾಹರಣೆ ಕೊಟ್ಟು ಅವ್ರಿಗೆ ಬೈತಾ ಇರ್ತಾರೆ. ಮೊದಲು ನಾವು ಇದನ್ನೆಲ್ಲ ಬಿಡ್ಬೇಕು. ನಾವ್ ಯಾವ್ದಾನ ಒಂದ್ ಹೆಣ್ಣಿಗೆ ಬೈತಾ ಇದೀವಿ ಅಂದ್ರೆ ನಮ್ಮನೆಯಲ್ಲೂ ನಮ್ಮನೆ ಹೆಣ್ಮಕ್ಳು ಮಾತ್ರ ನಾವು ಗಮನದಲ್ಲಿ ಇಟ್ಕೊಂತೀವಿ. ನಮ್ಮನೆ ತಾಯಿ, ನಮ್ಮನೆ ಅಕ್ಕ ತಂಗಿ ಸಹೋದರಿ ಇರ್ತಾರೆ, ಅವ್ರು ಮಾತ್ರ ಹೆಣ್ಮಕ್ಳು, ಬೇರೆಯವರೆಲ್ಲ ಹೆಣ್ಮಕ್ಳಲ್ಲ ಅನ್ನೋದು ಈ ಕೆಟ್ಟ ಚಿಂತನೆ ನಮ್ಮ ಜನಗಳಲ್ಲಿ ಈಗಲೂ ಸಹ ಇದೆ. ನಾವೇನು ವೇಷಿ ಅಂತ ಬೈಯೋದಾಗಿರ್ಬೋದು, ಅಮ್ಮ ಅಕ್ಕ ಅಂತ ಬೈಯೋದಾಗಿರ್ಬೋದು, ಈ ರೀತಿ ಅನೇಕ ಪದಗಳನ್ನ ಹೆಣ್ಮಕ್ಳನ್ನ ಪರವಾಗಿ ಮಾತಾಡ್ಬೇಕು, ಹೆಣ್ಮಕ್ಳನ್ನೇ ದೂಷಿಸಿ ಬೈತಾರೆ. ಅಂದ್ರೆ ಅವ್ರ ತಾಯಿಗೂ ಬೈದ್ರೆ ನಮ್ಮ ತಾಯಿ ಬೈದಂಗೆ ಅಲ್ವಾ. ಇದೆಲ್ಲ ಕೆಟ್ಟ ಚಿಂತನೆಗಳು ಹೋಗ್ಬೇಕು ಅಂತಂದಾಗ ನಮ್ಮಲ್ಲಿ ಅತಿ ಹೆಚ್ಚು ಜಾಗೃತಿ ಮೂಡಿಸ್ಬೇಕು. ನೋಡಿ, ಮಕ್ಳಿರ್ತೀವಲ್ಲ, ನಾವು ಮಗು ಆಗಿರ್ತೀವಲ್ಲ, ಒಂದ್ 5 ವರ್ಷನೋ 6 ವರ್ಷ 7 ವರ್ಷ ಮಗು, ಗಂಡು ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ಮನೆಯಲ್ಲಿ ತಂದೆ ತಾಯಿಗಳಾದವರು ಆ ಮಗುಗೆ ಚಿಕ್ಕ ವಯಸ್ಸಿಂದಾನೇ ನಾವು ಹೇಳ್ಕೊಡ್ಬೇಕು. ಯಾವ ರೀತಿ ಹೇಳ್ಕೊಡ್ಬೇಕು ಅಂತಂದ್ರೆ, ನೋಡಪ್ಪ, ಯಾವುದೇ ಹೆಣ್ಮಕ್ಳಾದ್ರು, ಯಾರೇ ಹೆಂಗಸರಾದ್ರು, ಯಾರೇ ಎಷ್ಟೇ ವಯಸ್ಸವರಾದ್ರೂ ಸಹ ನಾವು ಅವ್ರಿಗೆ ಅಕ್ಕ ಅನ್ಬೇಕು, ಅಮ್ಮ ಅನ್ಬೇಕು, ತಾಯಿ ಅನ್ಬೇಕು, ಈ ರೀತಿನೇ ಮಾತಾಡ್ಸ್ಬೇಕು ಅಂತ ನಾವು ಚಿಕ್ಕ ವಯಸ್ಸಿಂದಾನೇ ಹೇಳ್ಕೊಡ್ಬೇಕು. ಬೇರೆ ಹೆಣ್ಮಕ್ಳು ಬೆಲ್ಲ ಕಣ್ಣಾಕ್ಬಾರ್ದು, ಅವ್ರಿಗೆ ಏಳಿಸ್ಬಾರ್ದು, ಅವಮಾನ ಮಾಡ್ಬಾರ್ದು, ಏಕವಚನದಲ್ಲಿ ಮಾತಾಡ್ಬಾರ್ದು ಅಂತ ಮನೆಯಲ್ಲಿ ತಾಯಿ ಏನಿದ್ದಾಳೆ ಮೊದಲೇ ಗುರು, ಅವಳು ಇದನ್ನೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಹುಡುಗರಿಗೆ ಹೇಳ್ಕೊಡ್ಬೇಕು. ಆತರ ಹೇಳ್ಕೊಟ್ಟಾಗ ಮಾತ್ರ ಆ ಮಗು ಬೆಳೆದಂತ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿಂದಾನೇ ರೂಢಿಯಲ್ಲಿದ್ದಾಗ ನಾಳೆ ಸಹ ಹುಡುಗ ಹೊರಗಡೆ ಸಮಾಜದಲ್ಲಿ ಹೋಗಿ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ, ಹೆಣ್ಮಕ್ಳ ಮೇಲೆ ಕೆಟ್ಟ ವರ್ತನೆ ಬೀರೋದಿಲ್ಲ. ಈ ರೀತಿ ಸುಧಾರಣೆ ಬರ್ತದೆ. ಅದೆಲ್ಲಿಂದ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಮನೆಗಳಲ್ಲೇ ಆಗ್ಬೇಕು. ಬದಲಾವಣೆ ಎಲ್ಲೋ ರೋಡಲ್ಲಿಂದ ನಾವು ಯಾವ 25-30 ವರ್ಷ ಹುಡುಗ ಬೆಳೆದಿರ್ತಾನೆ, ಅವ್ನು ಹೆಂಗಂದ್ರೆ ಪೆರೋಡಿ ಹೆಂಗ್ ಬೆಳೆದಿರ್ತಾನೆ, ನಾಳೆ ದಿವಸ ಅವ್ನು ಹೋಗ್ಬಿಟ್ಟು ಹೆಣ್ಮಕ್ಳು ಗೌರವ ನೀಡಪ್ಪ ಅಂತಂದ್ರೆ ಎಲ್ಲಿ ನೀಡ್ತಾನ ಅವನು ಚಿಕ್ಕ ವಯಸ್ಸಿಂದಾನೇ ರೂಢಿಲ್ ತಂದಿರ್ತಾನಲ್ಲ. ಅವನ ಬೈಗುಳಗಳಾಗಿರ್ಬೋದು, ಶಬ್ದ ಬಳಕೆಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಅವಮಾನದಿಂದ ಮಾತಾಡ್ಸಾಗಿರ್ಬೋದು, ಅದು ಏನು ವರ್ತನೆಯಲ್ಲಿ ಅದು ಆಲ್ರೆಡಿ ರೂಢಿಲಿ ಇರ್ತದೆ, ಅವನು ಬದಲಾಯಿಸ್ಕೊಳ್ಳೋದಿಲ್ಲ. ಅಷ್ಟೊಂದು ಚಿಂತನೆ ಯಾವ ಯುವಕರಲ್ಲೂ ಇಲ್ಲ. ಅಧ್ಯಯನ ಇರ್ಬೇಕಲ್ವಾ, ಅದ್ರ ಜ್ಞಾನ ಇರ್ಬೇಕಲ್ವಾ. ಅದಕ್ಕೆ ನಾವು ಚಿಕ್ಕ ವಯಸ್ಸಿಂದಾನೇ ನಾವು ಅದನ್ನೆಲ್ಲ ಹೇಳ್ಕೊಟ್ಟಿರ್ಬೇಕು ಅವ್ರಿಗೆ. ಚಿಕ್ಕ ವಯಸ್ಸಿಂದಾನೇ ಪ್ರೀತಿಯಿಂದ ಮಾತಾಡ್ಸೋದು, ಗೌರವದಿಂದ ಮಾತಾಡ್ಸ್ಬೇಕು ಹೆಣ್ಮಕ್ಳನ್ನ. ನಮ್ಮನೆ ಅಕ್ಕ ತಂಗಿಯರ್ ಮಾತ್ರ ನಮ್ಮನೆ ಇರೋಲ್ಲಪ್ಪ, ಎಲ್ಲಾರು ಸಹ ನಿಮ್ಗೆ ಅಕ್ಕ ತಂಗಿರೆ, ನಿಮ್ಮ ಅಮ್ಮ ಅಂದ್ರೆ ತಾಯಿ ಅಂದ್ರೆ ಅನ್ನೋ ರೀತಿನಲ್ಲೇ ಮಾತಾಡಿಸ್ಬೇಕು. ತದನಂತರ ಏನು ಈ ಮದುವೆ ಆದಂತ ಸಂದರ್ಭದಲ್ಲಿ ನೋಡಿ, ಅತಿ ಹೆಚ್ಚು ಹೆಣ್ಮಕ್ಳು ಕೇಳೋದೇ ಸಮಯ, ಅತಿ ಹೆಚ್ಚು ಗಂಡದ್ರ ಅಥವಾ ಸ್ವಾತಂತ್ರ್ಯ ಕೇಳ್ತಾರೆ. ಈಗಲೂ ಸಹ ಅವ್ರಿಗೆ ಇಷ್ಟ ಆಗೋ ತರ ಉಡುಪು ಧರಿಸೋದಕ್ಕಾಗಲ್ಲ, ಅವ್ರಿಗೆ ಇಷ್ಟ ಆಗಿರೋ ಜಾಗಕ್ಕೆ ಪ್ರವಾಸಕ್ಕೆ ಹೋಗಕ್ಕಾಗೋದಿಲ್ಲ, ಗಂಡಂದ್ರು ಹೇಳ್ದಂಗೆ ಅಥವಾ ಮಕ್ಕಳು ಹೇಳ್ದಂಗೆ ಕೇಳ್ತಾ ಇರ್ಬೇಕಾಗಿರ್ತದೆ. ಇದೆಲ್ಲ ಹಂತವಾಗಿ ನಾವು ಅದನ್ನ ಬಾಯಿ ಬಿಟ್ಟು ಏನು ನೇರವಾಗಿ ಕೇಳಿ ಅದು ಪಡೆಯಬೇಕಾಗಿರ್ತದೆ. ಪಡೆದಾಗೆ ತಾನೆ ಅದನ್ನೆಲ್ಲ ನಾವು ಕೇಳೋದು. ಬಿಡು, ಅದು ನಮ್ಗೆ ನಾವು ಹೇಳೋ ಮಾತು ಯಾರೋ ಕೇಳೋಣ ಅಂತಿದ್ರೆ ಅಲ್ಲೇ ಇರ್ತದೆ. ನಾವು ಸ್ವಾತಂತ್ರ್ಯ ಪಡೆದಿದ್ದೀವಿ ಅಂತಂದ್ಮೇಲೆ ಪ್ರತಿಯೊಂದ್ರಲ್ಲೂ ಸ್ವಾತಂತ್ರ್ಯ ಕೇಳ್ಬೇಕು. ನಾವು ಕೇಳಿದಾಗ ಮಾತ್ರ ನಾವು ನಮ್ ಇಷ್ಟ ಬಂದಂಗೆ ನಾವು ಬದುಕೋದಕ್ಕೆ ಸಾಧ್ಯ. ನೋಡಿ, ನಾವು ಹೆಣ್ಣಾಗಿ ಹುಟ್ಟಿದ್ದೀವಿ ಅಂತಂದ್ಮೇಲೆ ನಾವು ಫಸ್ಟ್ ಎಲ್ಲಿ ನಾವು ಆರ್ಥಿಕವಾಗಿ ಸ್ವಲ್ಪ ಹಣಕಾಸಿನಲ್ಲಿ ನಾವು ಸ್ವಲ್ಪ ಏನು ಪ್ರಬಲರಾಗ್ಬೇಕು, ಅವಾಗೇನೆ ಸ್ವಲ್ಪ ನಮ್ಮ ಮಟ್ಟಕ್ಕೆ ಸ್ವಾತಂತ್ರ್ಯ ಇರ್ತದೆ. ನೋಡಿ, 5 ರೂಪಾಯಿ 10 ರೂಪಾಯಿ ಒಂದು ಮಾತ್ರೆ ತಗೊಳ್ಳೋದಕ್ಕೂ ಗಂಡನ್ ಕಾಯ್ತಾ ಇರ್ತಾರೆ ಕೆಲವರು ಹೆಣ್ಮಕ್ಳು. ಬೆಳಗ್ಗೆಯಿಂದ ಹೊಟ್ಟೆ ನೋವು ಬಂದಿರ್ತದೆ, ರಾತ್ರಿ ಆದ್ರೂ ಗಂಡ ಮನೆಗೆ ಬಂದಿರಲ್ಲ, 10 ರೂಪಾಯಿ 20 ರೂಪಾಯಿ ಕಾಯ್ತಾ ಇರ್ತಾರೆ, ಒಂದು ಮಾತ್ರೆ ತಗೊಂಬಂದು ತಂದಿರೋದಿಲ್ಲ. ಈ ರೀತಿ ಅನೇಕ ಚಿಂತನೆಗಳು ಇರ್ತದೆ. ಆಳವಾಗಿ ಮಾತಾಡ್ತಾ ಹೋದ್ರೆ ಉದ್ದಕ್ಕೆ ಮಾತಾಡ್ತಾ ಹೋಗ್ಬೇಕಾಯ್ತದೆ. ನೋಡಿ, ಸ್ವಲ್ಪ ಹಣಕಾಸಿನಲ್ಲಿ ಪ್ರಬಲರಾಗಿರ್ಬೇಕು. ಏನು ದುಂಡು ವೆಚ್ಚಗಳು ಮಾಡ್ಬಾರ್ದು. ಸೀರೆಗಳಿದ್ರು ಬಟ್ಟೆಗಳಿದ್ರು ಅತಿ ಹೆಚ್ಚು ಬಟ್ಟೆಗಳಾಗ್ಲಿ ಸೀರೆಗಳನ್ನಾಗ್ಲಿ ತಗೊಳ್ತಾ ಇರೋದು, ಬೇಡದೇ ಇರೋ ಅನಗತ್ಯಕತ ವಸ್ತುಗಳನ್ನ ತಗೊಂಡ್ ಖರೀದಿ ಮಾಡಿ ಇದ್ ಮಾಡೋದಕ್ಕಲ್ಲ. ನೋಡಿ, ಹೆಣ್ಣಂದ್ರೆ ಈ ಭೂಮಿನಲ್ಲಿ ಏನು ಪೂಜನೀಯ ಸ್ಥಾನ ಅಥವಾ ಗೌರವ ಇದೆ, ಇನ್ನೊಂದಿದೆ ಮತ್ತೊಂದಿದೆ, ಉತ್ತನೀಯ ಸ್ಥಾನದಲ್ಲಿ ಇಟ್ಟಿದೀವಿ ಅಂತಂದ್ರೆ ಗಂಡಂತೆ ಅವಳು ಸಹ ಸಮಾನಳು. ಈ ಸಮಾನ ಮನಸ್ಥಿತಿ, ಸಮಾನಳು ಅಂತ ಬರೋದ್ರಲ್ಲಿ ಇದ್ರಲ್ಲೂ ನಾವು ನೋಡ್ಬೇಕು. ನೋಡಿ, ಏನ್ ಕನ್ಯತ್ವ ಇದೆ 15 ವಯಸ್ಸಲ್ಲಿ ಹೆಣ್ಮಕ್ಳಿಗೆ, ಅದೇ ಹುಡುಗರಲ್ಲೂ ಸಹ 15ರಲ್ಲಿ ಕನ್ಯತ್ವ ಇದೆ. ನೋಡಿ, ಈಗ ತಾಯಿ ಆಯ್ತು ಅಂತಂದ್ರೆ ಹೆಣ್ಮಗು, ತಂದೆ ಗಂಡ ಆಗ್ತಾನೆ ಹುಡುಗ. ಅಕ್ಕ ಆಯ್ತು ಅಂದ್ರೆ ಇವನ್ ತಮ್ಮ ಆಯ್ತಾನೆ ಅಲ್ವಾ. ಇವನು ತಂಗಿ ಆಯ್ತು ಅಂದ್ರೆ ಅವನ ಅಣ್ಣ ಆಯ್ತಾನೆ. ಇವರು ಗಂಡ ಆದ್ರೆ ಅವ್ರ ಹೆಂಡತಿ ಆಯ್ತಾರೆ, ಇವ್ರ ಅಮ್ಮ ಆದ್ರೆ ಅವ್ರ ಅಜ್ಜಿ ಆಯ್ತಾರೆ, ತಾತ ಆಯ್ತಾರೆ, ಎಲ್ಲ ಆಯ್ತಾರೆ. ನೋಡಿ, ಗಂಡಿಗೆ ಆಪೋಸಿಟ್ ಅವ್ರದ್ದು ಸಮಾನತೆಯಾಗಿ ವ್ಯತ್ಯಾಸಗಳು ಹೋಗ್ತಾ ಇರ್ತದೆ. ಮತ್ತೆ ಕೆಲಸದಲ್ಲೂ ಸಹ ಅನೇಕ ಹೆಣ್ಮಕ್ಳುಗಳು ಹುಡುಗರು ಗಂಡಸರು ಏನ್ ಕೆಲಸ ಮಾಡ್ತಾರೆ ಆ ಜಾಗಗಳಲ್ಲೆಲ್ಲ ಈಗ ಆಲ್ರೆಡಿ
ಭರ್ತಿ ಆಯ್ತಾ ಇದ್ದಾರೆ. ಅವರು ಸಹ ಮಾಡ್ಬೋದು, ನಾವು ಸಹ ಈ ಕೆಲಸಗಳು ಅಂತೇಳಿ ವಿಮಾನ ಹಾರಿಸೋದಾಗಿರ್ಬೋದು, ಪೈಲಟ್ ಜೆಟ್ಗಳಾಗಿರ್ಬೋದು, ಮಿಲಿಟರಿ ಸೇರೋದಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಈ ತರ ಉತ್ತಮದಲ್ಲಿ ಹೋಯ್ತಾ ಇದ್ದಾರೆ. ನೋಡಿ, ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನೇಕ ಹೆಣ್ಮಕ್ಳು ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಓದಿರ್ತೀರಾ, ನೀವು ಮದುವೆ ಮಾಡಿ ಕಳಿಸ್ತಾರೆ, ಮಕ್ಕಳನ್ನ ಬೆಳೆಸೋ ಅಷ್ಟಲ್ಲೇ ಒಂದು 7-8 ವರ್ಷ ಕಳೆದು ಬಿಡ್ತೀರಾ. ಕಳೆದಂತ ಸಮಯದಲ್ಲಿ ನೀವು ಸಹ ಬಿಡುವು ಮಾಡ್ಕೊಂಡು ನಿಮ್ಮ ವಿದ್ಯಾಭ್ಯಾಸ ವ್ಯರ್ಥ ಆಗ್ಬಾರ್ದು ಅಂತಂದ್ರೆ ನಿಮ್ಮದೇ ಆದಂತಹ ಒಂದು ಯಾವ್ದಾನ ಒಂದು ಮಾಧ್ಯಮದ ಮೂಲಕನೋ ಅಥವಾ ನಿಮ್ಮದೇ ಆದಂತಹ ಸ್ಕೂಲ್ನಲ್ಲಿ ಊರುಗಳಲ್ಲೇ ಮಕ್ಕಳನ್ನೆಲ್ಲ ಕೂರಿಸಿ ಅವ್ರಿಗೆ ಪಾಠ ಹೇಳ್ಕೊಟ್ಟಿರೋದಾಗಿರ್ಬೋದು, ಹೆಣ್ಮಕ್ಳಲ್ಲಿ ಜಾಗೃತಿ ಮೂಡಿಸೋದಾಗಿರ್ಬೋದು, ಅನೇಕ ವಿಷಯಗಳನ್ನ ಕಲಿತಾ ಹೋಗ್ಬೇಕು. ಯಾವ್ದಾನ ಒಂದು ಆಸಕ್ತಿ ಬೆಳೆಸ್ಕೊಬೇಕು. ಚಿತ್ರಕಲೆ ಆಗಿರ್ಬೋದು, ಯಾವ್ದಾನ ಓದೋದನ್ನಾಗಿರ್ಬೋದು, ಬರೆಯೋದನ್ನಾಗಿರ್ಬೋದು, ಅನೇಕ ಹೊಸ ಚಿಂತನೆಗಳನ್ನ ಮೂಡಿಸ್ತಾ ಇರಬೇಕು. ನೀವು ಬರೇ ಯಾವ್ದೋ ಸಿನಿಮಾ ನೋಡ್ತಾ, ಸಿನಿಮಾ ಹಾಡು ಕೇಳ್ತಾ ಅಥವಾ ಯಾವ್ದಾನ ಧಾರಾವಾಹಿ ನೋಡ್ತಾ ನೀವು ನಿಮ್ಮ ಅಮೂಲ್ಯವಾದ ಜೀವನಗಳನ್ನ ಕಳೆಯಕ್ ಹೋಗ್ಬೇಡಿ. ಅನೇಕ ಚಿಂತನೆ ಮಾಡಿ, ಈ ದೇಶದ ಇತಿಹಾಸಗಳನ್ನ ತಿಳ್ಕೊಳ್ಳಿ, ತಿಳಿದು 4 ಜನಕ್ಕೆ ಉಪಯೋಗ ಆಗೋ ರೀತಿ ಬದುಕಿ. ನಿಮ್ಮದೇ ಆದಂತ ಸೋಷಿಯಲ್ ಮೀಡಿಯಾಗಳು, ಮಾಧ್ಯಮಗಳಲ್ಲಿ ಅಕ್ಕಮಹಾದೇವಿ ಬಗ್ಗೆ ಬರೆದಾಕ್ರಿ, ವಚನಗಳ ಬಗ್ಗೆ ಬರೆದಾಕ್ರಿ, ಕುವೆಂಪುಗಳು, ಇಂತರ ದಾರಾ ಬೇಂದ್ರೆ, ಅನೇಕ ಏನು ಇತಿಹಾಸಕಾರರಿದ್ದಾರೆ, ಅನೇಕ ಹೋರಾಟಗಾರರಿದ್ದಾರೆ, ಮತ್ತೆ ಚಳುವಳಿಕಾರರಿದ್ದಾರೆ, ಸ್ವತಂತ್ರ ಹೋರಾಟಕ್ಕೋಸ್ಕರ ಬಲಿದಾನ ಬಿಟ್ಟಿರೋರು ಇದ್ದಾರೆ. ಅಂತವ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ನಿಮ್ಮದೇ ಆದಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ಗಳಾಗಿರ್ಬೋದು, ಬೇರೆ ಯಾವ್ದೋ ಕೆಲ್ಸಕ್ಕೆ ಬರ್ದೇ ಇರೋ ಅಡುಗೆ ಮಾಡೋದು, ಇನ್ನೊಂದು ಮತ್ತೊಂದು ರಂಗೋಲಿ ಬಿಡೋದು, ಈ ತರದೆಲ್ಲ ವೇಸ್ಟ್ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮದೇ ಆದಂತ ನಾಲೆಜ್ನ ನೀವು ಆಚೆ ಕಡೆ ಬಳಸ್ತಷ್ಟು ನಿಮ್ಗೆ ಕಲಿಯೋ ಆಸಕ್ತಿ ಬರ್ತಾ ಇರ್ತದೆ. 4 ಜನಕ್ಕೆ ಉಪಯೋಗ ಆಗುತ್ತೆ. ಒಳ್ಳೇದನ್ನ ಯಾರು ನೋಡಲ್ಲ ಅಂತ ಸುಮ್ಮನಾಗ್ಬೇಡಿ. ಅನೇಕ ವಿಚಾರಗಳು ತಿಳಿಸ್ತಾ ಹೋಗಿ, ಅವಾಗ ನಿಮ್ಮಲ್ಲೂ ಜ್ಞಾನ ವೃದ್ಧಿ ಆಯ್ತದೆ. ನೋಡಿ, ಯಾವ್ದಾನ ಸಾಧನೆ ಮಾಡ್ಬೇಕು ಅಂದ್ರೆ ಮೊದಲು ನೀವೇ ಅದನ್ನ ಒಂದು ಹೆಜ್ಜೆ ಇಟ್ಬಿಡಿ. ಹೆಜ್ಜೆ ಇಟ್ಟಾಗ ತನ್ನಷ್ಟಕ್ಕೆ ತಾನೇ ಅದು ತಗೊಂಡು ಹೋಗ್ತಾ ಇರ್ತದೆ. ಅವಾಗೆ ಸಾಧನೆ ಮಾಡೋಕ್ ಸಾಧ್ಯ. ನೋಡಿ, ಈ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದೇನೆ ಮಹಿಳೆಯರನ್ನ ಸಬಲೀಕರಣ ಮಾಡೋದಕ್ಕೆ, ಅವ್ರನ್ನ ಬಲಪಡಿಸೋದಕ್ಕೆ, ಅವ್ರಿಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರನೇ ಈ ಮಹಿಳಾ ದಿನಾಚರಣೆ ಆಚರಿಸ್ತಾ ಇರೋದು. ಎಷ್ಟು ಜನ ನಾವು ಇದನ್ನ ಮಾಡ್ತೀವಿ? ಬರೇ ಸ್ಟೇಟಸ್ ಅಲ್ಲಿ ಇವತ್ತಿನ ದಿನ ಬೆಳಿಗ್ಗೆ ಎದ್ಬಿಟ್ಟು ನಾವು ಎಲ್ಲ ತಾಯಿಯಾಗಿ, ತಂಗಿಯಾಗಿ, ಅಕ್ಕಳಾಗಿ, ಹೆಂಡತಿಯಾಗಿ, ಅಮ್ಮನಾಗಿ, ಅಜ್ಜಿಯಾಗಿ ಎಲ್ಲ ಸದಾ ನಮಗೋಸ್ಕರ ದುಡಿಯುತ್ತಿರುವ ನಮ್ಮ ಅಮ್ಮಂದಿರಿಗೆ, ಎಲ್ಲ ತಾಯಂದಿರಿಗೆ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನ ಶುಭಾಶಯಗಳು ಅಂತೇಳಿ ಒಂದು ದಿವಸಕ್ಕೆ ಮಾತ್ರ ನಾವು ಸೀಮಿತ ಮಾಡಿ, ಬ್ಯಾನ್ರೇ ದಿವಸಕ್ಕೆ ಬೆಳಿಗ್ಗೆ ಅದೇ ಕೆಲಸ, ಅದೇ ರಾಗ, ಅದೇ ಹಾಡು ಅಲ್ವಾ? ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು. ಪ್ರತಿದಿನ ನಾವು ಹೆಣ್ಮಕ್ಳನ್ನ, ಮನೇಲಿರೋ ಹೆಣ್ಮಕ್ಳನ್ನಾಗ್ಲಿ, ಹೊರಗಡೆ ಇರೋ ಹೆಣ್ಮಕ್ಳನ್ನಾಗ್ಲಿ ನಾವು ಗೌರವಿಸ್ಬೇಕು. ಅವ್ರಿಗೆ ಸ್ವತಂತ್ರ ನೀಡಬೇಕು. ಅವ್ರಿಗೆ ಆದಂತಹ ಜೀವನದ ಬದುಕೇನಿದೆ ಅದನ್ನ ಕಟ್ಕೊಡೋದಕ್ಕೆ ನಾವು ಸಹ ಆಸರೆ ಆಗ್ಬೇಕು. ಆ ರೀತಿ ಆದಂತ ಸಂದರ್ಭದಲ್ಲಿ ಮಾತ್ರ ಈ ದೇಶ ಅಭಿವೃದ್ಧಿ ಆಗಿರೋದು. ಈ ದೇಶದಲ್ಲಿರೋ ಹೆಣ್ಮಕ್ಳುಗಳು ಮೇಲೇರೋಕ್ ಸಾಧ್ಯ, ಎಲ್ಲರದ್ದು ಸಮಾನತೆ ಬರೋದಕ್ಕೆ ಸಾಧ್ಯ. ಈ ಚಿಂತನೆಗಳು ಬೆಳಿಬೇಕು ಅಂದ್ರೆ ನಮ್ಮಲ್ಲಿ ಅತಿಯಾದ ಅಧ್ಯಯನ ಇರಬೇಕು, ಅತಿಯಾದ ಜ್ಞಾನ ಬೆಳೆಸ್ಕೊಬೇಕು, ಮೂಢನಂಬಿಕೆಗಳಿಂದ ಹೊರಬರ್ಬೇಕು. ಅತಿ ಹೆಚ್ಚು ಹೆಣ್ಮಕ್ಳು ಬರೀ ಪೂಜೆ ಮಾಡೋದಲ್ಲಿ, ಪುನಸ್ಕಾರ ಮಾಡೋದಲ್ಲಿ, ಅವರ ತಲೆ ಜಡೆ ಹಾಕೊಳ್ಳೋದಲ್ಲಿ, ಅವರ ಉಡುಗೆ ತೊಡುಗೆಗಳನ್ನ ಪರ್ಚೇಸ್ ಮಾಡೋದ್ರಲ್ಲಿ ಅತಿ ಹೆಚ್ಚು ಜೀವನನ ಆಯುಸ್ನ ಕಳೀತಾ ಇರ್ತೀರಾ. ಅದೆಲ್ಲ ತಪ್ಪು. ಹೊಸ ವಿಚಾರಗಳನ್ನ ಕಲೀರಿ, ಅಧ್ಯಯನ ಮಾಡಿ. ಅಧ್ಯಯನ ಮಾಡಿದಂತ ಮಾತ್ರ ನಾವು ಈ ಜಗತ್ನಲ್ಲಿ, ಈ ದೇಶದಲ್ಲಿ, ಇಡೀ ಪ್ರಪಂಚ ನಮ್ಮ ತಿರುಗಿ ನೋಡೋ ತರ ಎಲ್ಲರನ್ನು ನೋಡೋ ತರ ಸಾಧ್ಯ ಮಾಡಕ್ಕಾಗುತ್ತೆ. ನೋಡಿ, ಈ ತರ ಅನೇಕ ವಿಚಾರಗಳನ್ನ ನಮ್ಮಲ್ಲಿರುವಂತಾವು ಕಲಿತಾ ಹೋಗ್ಬೇಕು, ಕಲಿಸ್ತಾ ಹೋಗ್ಬೇಕು. ಸುಮ್ನೆ ನಿಂತ ನೀರಾಗ್ಬಾರ್ದು ನಾವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ತಾಯಂದ್ರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲಾ ತಾಯಂದ್ರಿಗೂ ನನ್ನಿಂದ ನಮಸ್ಕಾರಗಳು. ಓಂ ನಮಃ ಶಿವಾಯ, ಶಿವಾಯ ನಮಃ, ಆತ್ಮ ನಮಸ್ಕಾರ. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು.